ಹದಿನಾಲ್ಕನೇದ ಇದ್ರ 14 ಇದ್ರಲ್ಲಿ ಬೇರೆ ಇವಾಗ 14 ಬಿಟ್ಟು ಸಹಸ್ರನಾಮ ಇದೆ. ವಿಶ್ವರೂಪ ಭಗವದ್ಭಜನ ವೆಂಕಟೇಶ. ಜಿತಂತೆ ಪುಂಡರೀಕಾಕ್ಷಾತ್ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮನ್ ನಮಸ್ತೆ ಚತುರಾತ್ಮನೆ. ಈ ಶ್ಲೋಕ ಪೂರ್ತಿ ಓದ್ತಾ ಹೋಗಿ ದೇವ್ರ ಗುಣಪೂರ್ಣತ್ವಕ್ಕೆಲ್ಲೂ ಧಕ್ಕೆ ಇಲ್ಲ, ದೋಷ ದೂರತ್ವ ಧಕ್ಕೆ ಇಲ್ಲ ಅಂತ ಸ್ತೋತ್ರ ಹೇಳ್ಬೋದು. ಸ್ವಾದ ಸ್ತೋತ್ರ ಯಾಕೆ ಹೇಳಿದ್ದು ಅಂದ್ರೆ ನಮ್ಮದು ಇದೇ ಗ್ಯಾರಂಟಿ ಬೇಡ, ನೋಡ್ಕೊತಾ ಹೋಗ್ಬೇಕು. ಇದಕ್ಕೆ ಮ್ಯಾಚ್ ಆಗುತ್ತಾ ನೋಡ್ಬೇಕು. ಈ ದೋಷ ಕಂಡು ಬಂದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಇನ್ವ್ಯಾಲಿಡ್ ತೆಗೆದಾಕ್ಬಿಡ್ಬೇಕು. ಇದು ಅಥೆಂಟಿಕ್ ಅಂತ ಒಂದು ಪಬ್ಲಿಷ್ ಮಾಡಿದಾಗ ಅವಾಗ ನಂಬಿಕೆ ಬರುತ್ತೆ ಜನಗಳಿಗೆ. ಮನಸ ಕರ್ಮಣ ವಾಚ ಮುಗೀತು, ಮಯಾಕೃತಾನಿ ಮುಗೀತು. ಧರ್ಮಾರ್ಥ ಕಾಮ ಮೋಕ್ಷೇಶು ಮುಂದೆ ಈ ಶ್ಲೋಕ ಆಗಬೇಕು. ಭಕ್ತೈಕ ಲಭ್ಯ ಪುರುಷೋತ್ತಮೋ ಹಿ ಜಗತ್ ಪ್ರಸೂತಿ ಸ್ಥಿತಿನಾಶ ಹೇತು ಕಿಂಚನಂ ನಾಣ್ಯಗತಿಂ ಶರಣ್ಯಂ ಗೃಹಾಣ ಮಾಂ ಕ್ಲೇಶಿನ ಬಂಬುಜಾಕ್ಷ. ಅದೇ ತಾನೆ ಸಾಧನಾನಿ ಪ್ರಸಿದ್ಧಾನಿ ಯಾಗಾದೀನ್ಯಬ್ದಲೋಚನ ತ್ವದಾಜ್ಞೆಯ ಪ್ರವೃತ್ತಾನಿ ತ್ವಾಮುದ್ದಿಶ್ಯ ಕೃತಾನಿ ವೈ. ಸಾಧನಾನಿ ಪ್ರಸಿದ್ಧಾನಿ, ಸಾಧನಾನಿ ಜ್ಞಾನ ಸಾಧನಾನಿ ಮೋಕ್ಷ ಸಾಧನ. ಸಾಧನ ಎರಡೇ, ಮೊದಲು ಜ್ಞಾನ ಸಾಧನ, ಆಮೇಲೆ ಮುಕ್ತಿ ಸಾಧನ. ಏನೇನವೆಲ್ಲ ಯಾಗಾದೀನಿ ಅಬ್ದಲೋಚನ, ಇಂಥ ಯಾಗ ಮನುಷ್ಯ ದೇವಾಲಯಗಳು ಯಾಗ ಮಾಡಬೇಕಾದದ್ದು, ಪಂಚಮಹಾಯಜ್ಞಗಳು, ಕೆಲವು ಯಾಗಗಳು. ಯಾಗ ಶಬ್ದಕ್ಕೆ ಪೂಜೆ ಅಂತಲೂ ಅರ್ಥ ಗೊತ್ತಾಯ್ತಾ. ಯಜ ಪೂಜಾ ಧಾತು ಇರೋದೇ ಹಾಗಾದ್ರಿಂದ ಅಲ್ಲಿ ಬರೆದಿದ್ದಾರೆ. ಚೈತನ್ಯರು ಬರಿಬೇಕಾದ್ರೆ ದೇವರು ಪ್ರಾರ್ಥನೆ ಮಾಡಬೇಕು. ಯಾಗ ಅವಸಾನ ಪರ್ಯಂತಂ ಮಾತ್ರ ಸ್ಥಿತ್ವ ಜನಾರ್ದನ ಭಕ್ತ ಸಮ ಪೂಜಾಂ ಗ್ರಹಣ ಅಂತ ಹೇಳ್ತೀವಲ್ಲ, ಇಲ್ಲೇ ಯಾಗ ಎಲ್ಲಿ ಮಾಡ್ತಿದ್ದೀವಿ ಅಂತ ಕೇಳಿದ್ರೆ ಯಾಗ ಶಬ್ದ ದೇವ ಪೂಜೆ ಅಂತಾನೆ ಮೊದಲನೇ ಅರ್ಥ. ಬರೀ ಯಾಗ ಯಜ ಪೂಜಾಯಮಲ್ಲ, ದೇವ ಪೂಜಾಯಮ್ ಅಂತಾನೆ ಅರ್ಥ. ದೇವ್ರ ಪೂಜೆ ಯಜ್ಞ ಅಂತ. ಪ್ರತಿನಿತ್ಯ ದೇವ ಪೂಜೆ ಮಾಡಿದ್ರೆ ಏಕಾಶಿ ಮಾಡೋ ಯಜ್ಞ ಯಾವುದು? ದೇವ್ರ ಪೂಜೆ. ಏಕಾಶಿ ಯಜ್ಞ ಮಾಡ್ತೀವಿ ಅಂತ ಹೇಳೋದು ಬರೀ ಬರೋದಿಲ್ಲ, ಹಾಗೆ ಭಾಗನ್ನ ಬೈತಾರ. ಆಗ ದೇವ ಪೂಜೆ ಮಾಡ್ತೀವಿ ಅಂದ್ರೆ ಸರಿ ಹೋಗುತ್ತೆ. ಧರ್ಮಾರ್ಥ ಇಷ್ಟು ಹೇಳಿದ ಮೇಲೆ ಇವೆಲ್ಲ ಏನಿವೆಲ್ಲ ಏನೇನು ಮಾಡೋದಿಲ್ಲ. ಮತ್ತೆ ತ್ವದಾಜ್ಞೆಯ ಪ್ರವೃತ್ತ, ನೀನೇನು ಅಪ್ಪಣೆ ಮಾಡಿದ್ದೀಯಲ್ಲ ಮಾಡಬೇಕು ಅಂತ ಅದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ತ್ವಾಮುದ್ದೇಶ ಕೃತೇನ, ವಿಷ್ಣು ಪ್ರೇರಣೆಯ ಒಂದು, ವಿಷ್ಣು ಪ್ರೀತ್ಯರ್ಥಂ ಒಂದು. ನೀನು ಆಜ್ಞೆಯಿಂದ ಮಾಡ್ತೇವೆ ಅಂದ್ರೆ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ. ಇವತ್ತು ಬೇರೆಯವರು ಹೋಗ್ತಾ ಇದ್ದೇನೆ ವಿತ್ ಯುವರ್ ಪರ್ಮಿಷನ್ ಅಥವಾ ಆನ್ ಡೆಪ್ಯುಟೇಷನ್, ನೀವೇ ಕೊಟ್ಟಿರೋದು, ಆರ್ಡರ್ ಕಾಪಿ ಹಾಕ್ಬೇಕು. ಭಕ್ತೈಕ ಲಭ್ಯ ಪುರುಷೋತ್ತಮೋಹಿ, ಪರಮಾತ್ಮ ಯಾವ್ದ್ರಿಂದ ಸಿಗ್ತಾನೆ? ಭಕ್ತಿ ಲಭ್ಯ ಅಲ್ಲ, ಭಕ್ತೈಕ ಲಭ್ಯ, ಭಕ್ತಿಗೆ ಮಾತ್ರ ಸಿಗ್ತಾನೆ, ಭಕ್ತಿಗೆ ಮಾತ್ರ ಸಿಗ್ತಾನೆ. ಅದಕ್ಕೆ ಹೇಳ್ತೀವಿ, ಸಿಕ್ಕಾಪಟ್ಟೆ ಅಡಿಗೆ ಮಾಡಿದ್ದಾರೆ, ಬಸ್ಬೇಕಾದ್ರೆ ಬಿಸಾಕ್ತಾರೆ, ತಿನ್ನೋದಿಲ್ಲ. ಯಾಕೆ? ಆದರೆ ಎದೋ ಬಿಡ್ತಾರೆ. ಏನೋ ಗಂಜಿ ಕೊಡ್ತಾರೆ ಪ್ರೀತಿಯಿಂದ, ಅದನ್ನೇ ಬಹಳ ಖುಷಿಯಿಂದ ತಗೋತಾನೆ. ಅದಕ್ಕೆ ಅದು ಭಕ್ತಿ ಇದೆ, ಇದು ಭಕ್ತಿ ಇಲ್ಲ. ಇದೆ ಎಷ್ಟೋದನ್ನ ಹೀಗೆ ಹಾಕೋದು ಯಾರು ತಗೊಳ್ಳೋದಿಲ್ಲ. ಭಕ್ತೈಕ ಲಭ್ಯ ಪುರುಷೋತ್ತಮೋ ಹಿ, ಪ್ರಾಣಿಗಳು ತಗೊಳ್ಳೋದಿಲ್ವಂತೆ. ಅರ್ಥ ಆಯ್ತಾ ನಿಮಗೆ? ಯಾರೋ ಮನೆಯಲ್ಲಿ ಇದ್ರಂತೆ, ಪ್ರತಿ ದಿವಸ ಗೋವಿಗಂದು ಕೊಡ್ತಾ ಇದ್ರು ಪಾಪ. ಪ್ರತಿ ದಿವಸ ಬೆಳಿಗ್ಗೆ ಬರೋದು ಹತ್ಕೊಡೋದು ಮಾಡ್ತಿದ್ರು. ಆಮೇಲೆ ಅವ್ರು ಹೋದ್ರು ಪಾಪ. ಹೋದ ತಕ್ಷಣ ಸಂಸ್ಕಾರನೂ ಹೋಯ್ತು. ಮರುದಿವ್ಸ ಮತ್ತೆ ಬಂತು, ಮರುದಿವ್ಸ ಬಂತು, ಯಾರು ಕೇಳಲಿಲ್ಲ. ಮತ್ತೆ 2 ದಿವಸ ಬಂತು, ಅವ್ರು ಏನು ಕೊಡ್ಲಿಲ್ಲ, ಮಾತಾಡ್ಕೊಡೋದು. ಮತ್ತೆ ಬಂತು ದರಿದ್ರ ಅಂತ ಹೇಳಿದ್ರು, ಮತ್ತೆ ಹೋಗ್ಲಿಲ್ಲ. ಆಮೇಲೆ ಅದು ಎಷ್ಟು ಮನುಷ್ಯರಿಗೆ, ಮನುಷ್ಯರ ಭಾಷೆ ಹೇಗೆ ಅರ್ಥ ಆಗುತ್ತೆ ಅದು ಕೂಡ. ಸರಿಯಾಗಿ ಹೇಳ್ತಾರೋ ಇಲ್ಲೋ ಗೊತ್ತಾಗ್ಬಿಡ. ಮತ್ತೆ ಏನ್ ಮಾಡಿ ಬರಲಿಲ್ಲ ಆ ಕಡೆ ಮುಗಿದು. ಅದು ಎಷ್ಟರ ಮಟ್ಟಿಗೆ ಯಾವ್ದು ಪ್ರಾಣಿಗಳು ತಿನ್ನೋದಿಲ್ಲ, ಬಿಸಾಕಿರೋ ತಿನ್ನೋದಿಲ್ಲ. ಹಾಗೆಲ್ಲ ಧರ್ಮಾರ್ಥ ಕಾಮ ಮೋಕ್ಷೇಶು ಕಿಂಚನಂ ನಾಣ್ಯಗತಿ, ನನ್ನ ಹತ್ರ ಏನೂ ಇಲ್ಲ ಅಂದ್ರೆ ದೇವರ ಕೊಟ್ರೆ ನಮಗೇನು ಇಲ್ಲ ಅಂದ್ರೆ ಅರ್ಥ ಏನು? ದೇವರಿಗೆ ಮ್ಯಾಚಿಂಗ್ ಆಗಿ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ. ದೇವರಿಗೆ ಕೊಡುವಂಥದ್ದು ಏನ್ ಪದಾರ್ಥ ಇದೆ? ಏನು ಇಲ್ಲ. ನಾಣ್ಯಗತಿ, ಬೇರೆ ನನಗೆ ಬೇರೆ ಗತಿ ಇಲ್ಲ. ಶರಣ್ಯ, ನೀನು ರಕ್ಷಕನಾದವ, ಶರಣಾಗಲಿಕ್ಕೆ ಯೋಗ್ಯನಾದವನು ಶರಣ್ಯ. ಶರಣ ಹೊಂದುವವನು ಬೇರೆ, ಶರಣ ಹೊಂದಲಿಕ್ಕೆ ಅರ್ಹತೆ ಎಂದು ಇರೋನು ಬೇರೆ. ಗ್ರಹಾಣ ಮಾಂ ಕ್ಲೇಶಿನ ಅಂಬುಜಾಕ್ಷ, ನಮ್ಮ ಸ್ವೀಕಾರ ಮಾಡು. ಕ್ಲೇಶಿನ, ಬಹಳ ಕ್ಲೇಶಕ್ಕೊಳಗಾಗಿದ್ದೇನೆ. ಅಂಬುಜಾಕ್ಷ ಪುರುಷೋತ್ತಮ ಅಂತ. ಯಾಕೆ? ನೀನು ಕ್ಲೇಶ ಇಲ್ಲ. ನೀನು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಕ್ಲೇಶ ಇಲ್ಲ ಅಂತ ಹೇಳ್ಬಿಟ್ಟು. ಕಣ್ಣು ನೋಡಿದ ತಕ್ಷಣ ಏನ್ ಹೇಳ್ತಾರೆ? ಒಂದು ಮಾತಿದೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಅಥವಾ ಐಸ್ ಆರ್ ದಿ ಇಂಡೆಕ್ಸ್ ಆಫ್ ಸ್ಪೇಸ್. ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸರಿಯೋ ಇಲ್ಲೋ ಅಂತ. ರಿಸಲ್ಟ್ ಆಗಿ ಹೋಗಿರ್ತಾರೆ, ಬಂದ ತಕ್ಷಣ ಗೊತ್ತಾಗ ಫೇಲ್ ಅಂತ ಗ್ಯಾರಂಟಿ ಆಗುತ್ತೆ. ಮುಖ ಈಗ ಬಚ್ಕೊಂಡು ಬಂದ್ಬಿಟ್ರೆ ಮತ್ತೆ ನೋಡೋದಿಲ್ಲ.
ಧರ್ಮಾರ್ಥ ಕಾಮ ಮೋಕ್ಷೇಶು ನೆಚ್ಚಾ ಮಮ ಕದಾಚನ. ಈ ಲೆವೆಲಿಗೆ ಬರ್ಬೇಕು. ನನ್ನ ಪುರುಷಾರ್ಥಗಳ ಬಗ್ಗೆ ಆಸಕ್ತಿ ಇಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ತತ್ವಾದ ಪಂಕಜ ಸಾಧೋ ಜೀವಿತಂ ಮಮ ದೀಯತ. ನಿನ್ನ ಪಾದ ಕಮಲದ ಕೆಳಗೆ ನಾನು ಬದುಕಾಗಿ ಮಾಡಬೇಕು ಅಷ್ಟೇ, ಇನ್ನೇನು ಬೇಕಿಲ್ಲ. ನೀನು ಆಸರೆ ಪಾದಕಮಲದ ಕೆಳಗೆ ನಿನ್ನ ರಕ್ಷಣೆನ ಬದುಕಬೇಕೆ ಹೊರತು ಬೇರೆ ಅಪೇಕ್ಷೆ ನನಗಿಲ್ಲ. ಕಾಮಯೇ ತಾವಕತ್ವೇನ ಪರಿಚರ್ಯಾಸು ವರ್ತನಂ ನಿತ್ಯಂ ಕಿಂಕರ ಭಾವೇನ ಪರಿಗೃಹೀಶ್ವ ಮಾಂ ವಿಭೋ. ಕಾಮಯೇ ತಾವಕತ್ವೇನ ಪರಿಚರ್ಯಾಸು ವರ್ತನಂ. ಸದಾ ಕಾಲ ನಿನಗೋಸ್ಕರ ನಾವು ನಿನ್ನ ಪರಿಚರ್ಯ ಮಾಡೋದ್ರಲ್ಲಿ ತೊಡಗಬೇಕು. ಆ ರೀತಿ ಮಾಡಿಬಿಡು. ನಿತ್ಯಂ ಕಿಂಕರ ಭಾವೇನ ಪರಿಗೃಹೀಶ್ವ. ನಾನು ಹೊಂದಿಸಲ್ಲ. ಕಿಂಕರ ಭಾವೇನ ನಿತ್ಯಂ. ನಿತ್ಯದಲ್ಲೂ ಕೂಡ ಕಿಂಕರ ಅಂತ ಹೇಳ್ಕೊಂಡು, ನಿತ್ಯ ಅಂದ್ರೆ ಮೋಕ್ಷಕ್ಕೆ ಹೋದ್ಮೇಲೂ ಕೂಡ ಅದೇ ಭಾವನೆ ಇದೆ. ರಿಟೈರ್ಡ್ ಸರ್ವೆಂಟ್, ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಡ್ ಆದ್ಮೇಲೆ ಕೂಡ ಏನವನು ರಿಟೈರ್ಡ್ ಗೌರ್ಮೆಂಟ್ ಸರ್ವೆಂಟ್ ಹೊರತು ಏನಾಗ್ಲಿಲ್ಲ, ಇಂಡಿಪೆಂಡೆಂಟ್ ಆಗ್ಲಿಲ್ಲ. ಆಗಿದ್ದವ್ರು ನಿವೃತ್ತನಾಗಿದ್ದಾನೆ, ಕೆಲಸಕ್ಕೆ ಬರೋದಿಲ್ಲ ಅಷ್ಟೇ ಹೊರತು ಅವನಿಗೆ ಇದು ಪೆನ್ಷನ್ ಕೊಡ್ತಾರೆ. ಎಲ್ಲರೂ ಪೆನ್ಷನ್ ಕೊಡ್ತಿರ್ಲಿಲ್ಲ. ಮಮ ದೀಯತಾಂ ಅಥೋ ಜೀವಿತಂ ಮಮ ದೀಯತಾಂ ಕಾಮಯೇ ತಾವಕತ್ವೇನ ಪರಿಚರ್ಯಾಸು ವರ್ತನಂ ನಿತ್ಯಂ ಕಿಂಕರ ಭಾವೇನ ಪರಿಗೃಹೀಶ್ವ ಮಾಂ ವಿಭೋ. ನನ್ನ ದಯವಿಟ್ಟು ಸ್ವೀಕಾರ ಮಾಡು. ಲೋಕಂ ವೈಕುಂಠ ನಾಮಾನಂ ದಿವ್ಯಂ ಷಾಡ್ಗುಣ್ಯ ಸಂಯುತಂ ಅವೈಷ್ಣವಾನಾಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತ. ಲೋಕಂ ವೈಕುಂಠ ನಾಮಾನಂ ದಿವ್ಯಂ ಷಾಡ್ಗುಣ್ಯ ಸಂಯುತಂ. ವೈಕುಂಠ ಅಂತ ಲೋಕ ಇದೆ, ಷಾಡ್ಗುಣ್ಯದಿಂದ ಕೂಡಿದೆ. ನೀವು ಅವೈಷ್ಣವಾನಾಂ ಅಪ್ರಾಪ್ಯ. ಅವೈಷ್ಣವರಿಗೆ ಏನಿಲ್ಲ, ಅದು ಕ್ರಿಮಿನಲ್ಸ್ಗೆ ಕೆಲಸ ಕೊಡ್ತಾರ? ಕೊಡೋದಿಲ್ಲ. ಅವೈಷ್ಣವರಿಗೆ ಎಂದು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಐಶ್ವರ್ಯ ಇವತ್ತಲ್ಲ ಹಾ, ಐಶ್ವರ್ಯ ಷಡ್ಗುಣಗಳು ಭಗವಾನ್. ದಿವ್ಯಂ ಷಡ್ಗುಣ್ಯ ವಿಮೃತಂ ಅವೈಷ್ಣವಾನಾಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತಂ. ಗುಣತ್ರಯ ವಿವರ್ಜಿತಂ ಅಂದ್ರೆ ಪ್ರಾಕೃತ ಗುಣಗಳಿಲ್ಲ, ಅಪ್ರಾಕೃತ ಗುಣಗಳಲ್ಲಿವೆ. ಮೋಕ್ಷದಲ್ಲೂ ಸತ್ವಗುಣ ಇದೆ ಅಂತ ಹೇಳಿದ ನೆನಪಿರ್ಲಿ. ಅಶುದ್ಧ ಸತ್ವಾತ್ಮಕ ಅದು, ಇದಲ್ಲ. ಈ ಗುಣ ಸೇರಿದ್ದಲ್ಲ. ಲೋಕಂ ವೈಕುಂಠ ನಾಮಾನಂ ದಿವ್ಯಂ ಷಡ್ಗುಣ್ಯ ಸಂಯುತಂ ಅವೈಷ್ಣವಾನಾಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತಂ ನಿತ್ಯಂ ಸಿದ್ಧೈಃ ಸಮಾಕಿರಣಂ ತ್ವನ್ಮಯೈಃ ಪಾಂಚಕಾಲಿಕೈಃ ಸಭಾ ಪ್ರಾಸಾದ ಸಂಯುಕ್ತಂ ವನೈಶ್ಚೋಪವನೈಃ ಶುಭೈಃ. ಇವೆಲ್ಲ ಏನಿವು ವೈಕುಂಠದ ವರ್ಣನೆ, ವೈಕುಂಠ ಭೂಲೋಕದ ವರ್ಣನೆ ಎಲ್ಲ ಇದು. ನಿತ್ಯಂ ಸಿದ್ಧೈಃ ಸಮಾಕಿರಣ, ಸಿದ್ಧ ಪುರುಷರು ಮುಕ್ತರು ಅಂತ ಅರ್ಥ. ತನ್ಮಯ ಎಲ್ಲರೂ ನಿನ್ನಲ್ಲೇ ಮನಸ್ಸಾಕೋರು. ಪಾಂಚಕಾಲಿಕರು, ಪಂಚಕಾಲದ ಪೂಜೆಯನ್ನ ಮಾಡ್ತಕ್ಕಂಥವ್ರು. ಸಭಾ ಪ್ರಾಸಾದ ಸಂಯುಕ್ತಂ, ಸಭೆಗಳು ಪ್ರಾಸಾದಗಳು ವೈಕುಂಠ ಲೋಕದೊಳಗಿವೆ. ವನೈಹಿ ಚ ಉಪವನೈ ಶುಭೈ, ವನಗಳಿವೆ ಉಪವನಗಳಿವೆ, ಮಂಗಳಕರವಾದ ವನಗಳಿವೆ. ಮಂಗಳ ಉಪವನಗಳು. ಉಪವನ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್. ನಾವು ಮನೆ ತೋಟ ಅಂತೀವಲ್ಲ, ಅವೆಲ್ಲ ಏನವು? ಪ್ರೈವೇಟ್ ಗಾರ್ಡನ್ಸ್ ಎಲ್ಲ ಏನವು? ಉಪವನಗಳು. ಕಾಡು ವನ ಯಾರಿಗೂ ಸರ್ಕಾರ ಬಿಡೋದು, ಯಾರಿಗೂ ಓನರ್ಶಿಪ್ ಇಲ್ಲ ಅದಕ್ಕೆ. ಉಪವನ ಯಾರ್ದು ಅಂತ ಕೇಳ್ತಾರೆ. ಮಾವಿನ ತೋಟ ಇವ್ರದು, ಮುಗಿದೋಯ್ತು. ಮಾವಿನ ತೋಟ ಇವ್ರದ್ದು ಅಷ್ಟೇ. ಆದ್ರೆ ಕಾಡಲ್ಲಿ ಬೆಳೆದ್ರೆ ಅದು ಕಾಡಿಂದ ಎಲ್ಲರಿಗೂ ರೇಟ್ ಇದೆ ಅಥವಾ ಯಾರಿಗೂ ರೇಟ್ ಇಲ್ಲ, ಸಂಬಂಧಪಟ್ಟವ್ರು ತಗೋಬೇಕು. ನಿತ್ಯಂ ಸಿದ್ಧೈ ಸಮಾಕೀರ್ಣಂ ತ್ವನ್ಮಯೈಃ ಪಾಂಚಕಾಲಿಕೈಃ ಸಭಾ ಪ್ರಾಸಾದ ಸಂಯುಕ್ತಂ ವನೈಶ್ಚ ಉಪವನೈಃ ಶುಭೈಃ. ಎಲ್ಲವೂ ಶುಭ. ಉಪವನನು ಶುಭ, ಅವನೂ ಶುಭ. ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ಭಾರಿ ದೊಡ್ಡ ದೊಡ್ಡ ಉಪವನ ಇಟ್ಕೊಂಡಿರ್ತಾರೆ ಪಕ್ಕದಲ್ಲೇ. ನಮ್ಮ ಮನೇಲಿ ತೋಟ ಹಾಕಿರ್ತಾರೆ. ಸಣ್ಣ ಪುಟ್ಟ ಮುಕ್ತರು ಬೇರೆ, ದೊಡ್ಡ ಮುಕ್ತರು ಬೇರೆ. ಅವರಿಗೆಲ್ಲ ರಾಜವೈಭವ ಇದ್ದೇ ಇರುತ್ತದೆ ಅಂತ ಅಷ್ಟಿದ್ದೇ ಇದೆ. ಶುಭೈ ಅಪ್ರಾಕೃತಂ ಸುರೈರ್ ವಂದ್ಯಂ ಅಯುತಾರ್ಕ ಸಮಪ್ರಭಂ. ಅಪ್ರಾಕೃತ ಅದಕ್ಕೆ ತ್ರೈಗುಣ್ಯ ವರ್ಜಿತಂ ಗುಣತ್ರಯ ವರ್ಜಿತಂ ವಿವರಣೆ. ಸುರೈರ್ ವಂದ್ಯಂ, ದೇವತೆಗಳು ಕೂಡ ಅದನ್ನ ಮೆಚ್ಚುತ್ತಾರೆ, ಕೊಂಡಾಡ್ತಾರೆ. ಅಯುತಾರ್ಕ ಸಮಪ್ರಭಂ, 10,000 ಸೂರ್ಯರ ಪ್ರಕಾಶ ಇದೆ ಅಂದ್ರೆ. ಒಬ್ಬ ಸೂರ್ಯನ ಪ್ರಕಾಶನೇ ಜಾಸ್ತಿ ಆಗುತ್ತಲ್ಲ ಅಂದ್ರೆ ಅಲ್ಲಿ ಏನಿಲ್ಲ, ದುಃಖನೇ ಇಲ್ಲ. ಆದ್ರಿಂದ ಸೂರ್ಯಪ್ರಕಾಶ ಏನ್ ಮಾಡಲ್ಲ ಇವರಿಗೆ? ಪ್ರಕಾಶ ಬೇರೆ, ಬರ್ನಿಂಗ್ ಇಲ್ಲ, ಪ್ರಕಾಶ ಅಷ್ಟೆ. ಅದು ಸೂರ್ಯದಿಂದ ಬರೋದಲ್ಲ. ಅಂತ ಬೆಳಕು ನ್ಯಾಚುರಲ್ ಇರುತ್ತೆ ಅಂತ ಅರ್ಥ. ಸೂರ್ಯದಿಂದ ಬರುತ್ತೆ ಅಂತ ಹೇಳ್ಬಾರದು. ಯಾತಕ್ಕೆ? ತದ್ಭಾಸೆ. ಸೂರ್ಯ ಇಲ್ಲ, ಅನಂತ ಸೂರ್ಯರಿದ್ದಾರೆ ವೈಕುಂಠದೊಳಗೆ. ಅನಂತ ಸೂರ್ಯರಿದ್ದಾರೆ. ಯಾಕೆ? ಮುಕ್ತ ಸೂರ್ಯರಿದ್ದಾರಲ್ಲ, ಅವರು ಸೂರ್ಯರಾಗೆ ಮುಕ್ತರಾಗ್ಬೇಕು. ಆದ್ರಿಂದ ಸೂರ್ಯರಿಲ್ಲ ಅಲ್ಲ, ಸೂರ್ಯನ ಬೆಳಕ ಅದು ಬೇಕಿಲ್ಲ. ಯಾಕೆ? ಸೆಲ್ಫ್ ಲ್ಯೂಮಿನೆಸೆಂಟ್. ತದ್ಭಾಸಯತೆ ಸೂರ್ಯ ನಶಚಾಂಕೋ ನಪಾವಕಃ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿದು?
ಗೀತಾವಾಕ್ಯ. ಆದ್ರಿಂದ ಅಲ್ಲಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಂತ ಹೇಳಿಲ್ಲ, ಸೂರ್ಯ ಚಂದ್ರ ಬೆಳಕಿನ ಅಗತ್ಯ ಇಲ್ಲ ಅಂತ ಹೇಳಿ. ಅದಕ್ಕೆ ಅಪಾರ್ಥ ಮಾಡ್ಕೊಂಡು ಏನಿಲ್ಲ ಅಂತ ಆಗ್ಬಿಡುತ್ತೆ. ಅಷ್ಟೆಲ್ಲ ಹೇಳಿದ್ಮೇಲೆ ಯಾವ್ದು ಇಲ್ಲ ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಕಾಮಯೇ ತಾವಕತ್ವೇನ ನಿತ್ಯಂ ಇದೆಲ್ಲ ವೈಕುಂಠ ವರ್ಣನೆ. ನಾಳೆ ಅದನ್ನು ಕಟ್ಟಡ ನಾಳೆ ಅಂದ್ರೆ ನಾಡಿದ್ದು